ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ನಿರ್ಣಾಯಕ ನಿದರ್ಶನ ಅಥವಾ ನಿರ್ಣಾಯಕ ಪ್ರಯೋಗ ಅಂದೇನು ಅನ್ನುವ ವಿಚಾರವನ್ನು ತಿಳಿಸ್ತೇನೆ. ಉಪಕಲ್ಪನೆಯಲ್ಲಿ ಅಥವಾ ಆಧಾರ ಕಲ್ಪನೆಯಲ್ಲಿ ನಿರ್ಣಾಯಕ ಪ್ರಯೋಗದ ಅಥವಾ ನಿರ್ಣಾಯಕ ನಿದರ್ಶನದ ಪಾತ್ರ ಬಹಳ ಮುಖ್ಯವಾದದ್ದು ಅಂತೇಳಿ ಹೇಳ್ಬೋದು. ಉಪಕಲ್ಪನೆಯಲ್ಲಿ ಈ ನಿರ್ಣಾಯಕ ಅಂದರೆ ನಾವು ಯಾವ ರೀತಿಯ ನಿರ್ಣಯವನ್ನು ಮಾಡ್ತೇವೆ, ಒಂದು ವಿಚಾರದ ಬಗ್ಗೆ ಎರಡಕ್ಕಿಂತ ಹೆಚ್ಚಿನ ಕಲ್ಪನೆಗಳಿದ್ದಾಗ, ಹೆಚ್ಚಿನ ಅಭಿಪ್ರಾಯಗಳಿದ್ದಾಗ ನಾವು ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ತೀರ್ಮಾನ ಹೇಗೆ ಮಾಡ್ತೇವೆ, ತೀರ್ಮಾನ ಮಾಡುವುದನ್ನು ನಾವಿಲ್ಲಿ ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ಪ್ರಯೋಗ ಅಂತೇಳಿ ಹೇಳ್ತೀವಿ. ನಿರ್ಣಾಯಕ ನಿದರ್ಶನ ಅಂದೇನು? ಉಪಕಲ್ಪನೆಯ ಉದ್ದೇಶ ಘಟನೆಗಳ ಕಾರ್ಯಕಾರಣ ನಿಯಮವನ್ನು ಹುಡುಕೋದು, ಕಾರ್ಯಕಾರಣ ಸಂಬಂಧವನ್ನು ತಿಳಿಸೋದು. ಆದರೆ ಇಲ್ಲಿ ಈ ಹಲವಾರು ಎರಡಕ್ಕಿಂತ ಹೆಚ್ಚಿನ ಊಹೆಗಳನ್ನು, ಉಪಕಲ್ಪನೆಗಳನ್ನು ಮಾಡಿದಾಗ ಅದರಲ್ಲಿ ಯಾವುದು ಸರಿ, ಆದರೆ ಎಲ್ಲವೂ ಸರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಸರಿ ಒಂದು ತಪ್ಪಾಗಿರ್ಬೋದು. ಸರಿ ಎಂದು ತೀರ್ಮಾನಿಸುವ ಅಂಶವನ್ನು ನಾವು ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ನಿದರ್ಶನ ಅಂತ ಹೇಳ್ತೇವೆ. ನಿರ್ಣಾಯಕ ಪ್ರಯೋಗ ಅಂತ, ನಿರ್ಣಾಯಕ ನಿದರ್ಶನ ಯಾವುದರಲ್ಲಿ? ಉಪಕಲ್ಪನೆ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಆಧಾರ ಕಲ್ಪನೆ. ಆಧಾರ ಕಲ್ಪನೆಯಲ್ಲಿ ಅಥವಾ ವಿಜ್ಞಾನಿಯಾದವನು ಪ್ರಯೋಗಗಳನ್ನ ಮಾಡಬೇಕಾದ್ರೆ ಅದನ್ನು ನಿರ್ಣಾಯಕ ಪ್ರಯೋಗ ಅಂತ ಸಹ ಹೇಳ್ಬೋದು. ನಿರ್ಣಾಯಕ ಪ್ರಯೋಗ ಅಂತ ಸಹ ಹೇಳ್ಬೋದು. ಇದಕ್ಕೆ ಒಂದು 2-3 ಉದಾಹರಣೆಗಳನ್ನು, ಘಟನೆಗಳನ್ನು ಹೇಳ್ತಾ ನಾನು ನಿಮಗೆ ಈ ನಿರ್ಣಾಯಕ ಪ್ರಯೋಗ ಅಂದರೆ ಏನು, ಯಾವುದಕ್ಕೆ ನಾವು ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ಪ್ರಯೋಗ ಅಂಥೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ವಿಜ್ಞಾನಿಯಾದವನು ತನ್ನ ಸಂಶೋಧನಾ ಕಾರ್ಯದಲ್ಲಿ ಅನೇಕ ಊಹೆಗಳನ್ನು ಮಾಡ್ತಾ ಇರ್ತಾನೆ. ವಿಜ್ಞಾನಿಯಾದವನು ತಾನು ಸಂಶೋಧನೆಗಳನ್ನ ಮಾಡಬೇಕಾದ್ರೆ ಅನೇಕ ಪ್ರಯೋಗಗಳನ್ನ, ಅನೇಕ ಊಹೆಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಹೀಗೆ ವಿಜ್ಞಾನಿಯಾದವನು ತನ್ನ ಸಂಶೋಧನಾ ಕಾರ್ಯದಲ್ಲಿ ಅಥವಾ ತಾನು ಯಾವ ವಿಷಯವನ್ನು ತನಿಖೆ ಮಾಡ್ತಿರ್ತಾನೋ, ಸಂಶೋಧನೆ ಮಾಡ್ತಿರ್ತಾನೋ ಅಂತಹ ವಿಷಯದಲ್ಲಿ ಅವನು ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾನೆ ಮತ್ತು ಬೇರೆ ಬೇರೆ ಕಲ್ಪನೆಗಳನ್ನ, ಊಹೆಗಳನ್ನ ಅವನು ಮಾಡ್ತಾ ಹೋಗ್ತಾನೆ. ವಿಜ್ಞಾನಿಯಾದವನು ತನ್ನ ಸಂಶೋಧನಾ ಕಾರ್ಯದಲ್ಲಿ ಅನೇಕ ಊಹೆಗಳನ್ನು, ಅನೇಕ ಕಲ್ಪನೆಗಳನ್ನು, ಅನೇಕ ಊಹೆಗಳನ್ನು ಮಾಡುತ್ತಿರುತ್ತಾನೆ. ಆದರೆ ಸತ್ಯ ಒಂದಾಗಿರುತ್ತೆ. ಎಲ್ಲ ಊಹೆಗಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿ ಅನೇಕ ಊಹೆಗಳನ್ನು, ಅನೇಕ ಪರೀಕ್ಷೆಗಳನ್ನು ಮಾಡಿದರೂ ಯಾವುದೋ ಒಂದು ಪರೀಕ್ಷೆ ಮಾತ್ರ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ, ಸಫಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿಜ್ಞಾನಿಯಾದವನು ತನ್ನ ಸಂಶೋಧನಾ ಕಾರ್ಯದಲ್ಲಿ ಅನೇಕ ಊಹೆಗಳನ್ನು ಮಾಡುತ್ತಿರ್ತಾನೆ. ಆದರೆ ಸತ್ಯ ಮಾತ್ರ ಒಂದೇ ಆಗಿರುತ್ತೆ. ಆದರೆ ಸತ್ಯ ಯಾವಾಗಲೂ ಒಂದೇ ಆಗಿರುತ್ತೆ. ಉದಾಹರಣೆ ಹೇಳೋದಾದರೆ ಇಲ್ಲಿ ನಾವು ಸೋಲಾರ್ ಸಿಸ್ಟಮನ್ನು ಉದಾಹರಣೆಗೆ ತಗೊಂಡ್ರೆ, ಈಜಿಪ್ಟ್ ದೇಶದ ಥ್ಯಾಲೋಮಿ ಎನ್ನುವ ಖಗೋಳಶಾಸ್ತ್ರಜ್ಞ, ಥ್ಯಾಲೋಮಿ ಈಗ ಈಜಿಪ್ಟ್ ದೇಶದ ಥ್ಯಾಲೋಮಿ ಎಂಬ ವಿಜ್ಞಾನಿ, ಖಗೋಳ ವಿಜ್ಞಾನಿ ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಈಜಿಪ್ಟ್ ದೇಶದ ಥ್ಯಾಲೋಮಿ ಎನ್ನುವ ವಿಜ್ಞಾನಿ ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಭೂಕೇಂದ್ರ ಸಿದ್ಧಾಂತವನ್ನು ಅಂದರೆ ಭೂಮಿಯ ಸುತ್ತ ಸೂರ್ಯ, ಚಂದ್ರ, ಇತರ ಗ್ರಹಗಳು ಸುತ್ತುತ್ತಿರುತ್ತದೆ. ಭೂಮಿನೇ ಕೇಂದ್ರ, ಭೂಮಿ ಸುತ್ತಲೂ ಸೂರ್ಯ ಸುತ್ತುತ್ತಿದ್ದಾನೆ, ಚಂದ್ರ ಸುತ್ತುತ್ತಿದ್ದಾನೆ, ಹಾಗೂ ಉಳಿದ ಎಲ್ಲ ಗ್ರಹಗಳು ಸುತ್ತುತ್ತಿದೆ ಅಂಥೇಳಿ ಮೊಟ್ಟ ಮೊದಲು ಈಜಿಪ್ಟ್ ದೇಶದಲ್ಲಿ ಭೂಕೇಂದ್ರ ಸಿದ್ಧಾಂತನೇ ಸರಿ ಅಂಥೇಳಿ ಪ್ರತಿಪಾದನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಇತಿಹಾಸದಲ್ಲಿ ಅಥವಾ ಚರಿತ್ರೆಯಲ್ಲಿ ಈಜಿಪ್ಟ್ ದೇಶದ ಥ್ಯಾಲೋಮಿ ಎನ್ನುವ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದ. ಏನು ಭೂಕೇಂದ್ರ ಸಿದ್ಧಾಂತ ಅಂದರೆ ಭೂಮಿನೇ ಕೇಂದ್ರ,
ಯಾವುದಕ್ಕೆ? ಹಗಲು ರಾತ್ರಿಗಳಿಗೆ, ಅಥವಾ ಭೂಮಿ ಸುತ್ತಲೂ ಸೂರ್ಯ ಚಂದ್ರ ಈ ಥರ ಎಲ್ಲ ಗ್ರಹಗಳು ಸುತ್ತುತ್ತೆ ಅಂತೇಳಿ ಹೇಳಿದ್ದ. ಹೀಗಾಗಿ ಇಲ್ಲಿ ಟ್ಯಾಲೋಮಿ ಎನ್ನುವ ವಿಜ್ಞಾನಿ ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದ. ಆದರೆ ಈ ಪೋಲೆಂಡ್ ದೇಶದ ವಿಜ್ಞಾನಿ ಕೋಪರ್ನಿಕಸ್ ಆಮೇಲೆ ಏನು ಮಾಡ್ತಾನೆ, ಪೋಲೆಂಡ್ ದೇಶದ ಕೋಪರ್ನಿಕಸ್ ಎನ್ನುವ ವಿಜ್ಞಾನಿ ಗ್ರಹಗಳ ರಚನೆಯನ್ನು ಅವುಗಳ ಚಲನೆಯನ್ನು ಮರುಪರಿಶೀಲನೆ ಮಾಡಿ ಟ್ಯಾಲೋಮಿ ಹೇಳುವ ಸಿದ್ಧಾಂತಕ್ಕೆ ಸಂಪೂರ್ಣ ವಿರೋಧವಾದ. ಯಾವುದು? ಕೋಪರ್ನಿಕಸ್ ಏನು ಮಾಡ್ತಾನೆ. ಆಮೇಲೆ ಇವನು ಈಜಿಪ್ಟ್ ದೇಶದನಾದರೆ ಇವನು ಪೋಲ್ಯಾಂಡ್ ದೇಶದ. ಯಾರು? ಕೋಪರ್ನಿಕಸ್. ಕೋಪರ್ನಿಕಸ್ ಏನು ಮಾಡ್ತಾನೆ, ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದನ್ನು ನಾವು ನೋಡ್ತೇವೆ. ಕೋಪರ್ನಿಕಸ್ ಏನು ಮಾಡ್ತಾನೆ, ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಹೇಗೆ ಅಂದರೆ ಗ್ರಹಗಳ ರಚನೆಯನ್ನು ಅವುಗಳ ಚಲನೆಯನ್ನು ಮರುಪರಿಶೀಲನೆ ಮಾಡಿ ಟ್ಯಾಲೋಮಿ ಹೇಳುವ ಸಿದ್ಧಾಂತಕ್ಕೆ ಸಂಪೂರ್ಣ ವಿರೋಧವಾದ, ಅಂದರೆ ಭಿನ್ನವಾದ. ಟ್ಯಾಲೋಮಿ ಭೂಕೇಂದ್ರ ಸಿದ್ಧಾಂತವನ್ನು ಹೇಳಿದರೆ ಕೋಪರ್ನಿಕಸ್ ಅದಕ್ಕಿಂತ ಸಂಪೂರ್ಣ ಭಿನ್ನವಾದ, ವಿರುದ್ಧವಾದ, ಆದರೆ ಅಷ್ಟೇ ವಾಸ್ತವವಾದ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು, ಅಂದರೆ ಭೂಮಿ ಚಂದ್ರ ಇತರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಎಂದು ಪ್ರತಿಪಾದನೆ ಮಾಡಿದ. ಕೋಪರ್ನಿಕಸ್ ಏನು ಮಾಡ್ದ, ಟ್ಯಾಲೋಮಿ ಹೇಳುವ ಸಿದ್ಧಾಂತಕ್ಕೆ ಸಂಪೂರ್ಣ ಭಿನ್ನವಾದ, ವಿರುದ್ಧವಾದ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಎರಡೂ ಸಹ ಏಕಕಾಲದಲ್ಲಿ ಸತ್ಯವಾಗಿರಲು ಸಾಧ್ಯವಿಲ್ಲ. ಈಜಿಪ್ಟ್ ದೇಶದ ವಿಜ್ಞಾನಿ ಟ್ಯಾಲೋಮಿ ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ. ಅವನ ನಂತರ ಬಂದಂತಹ ಪೋಲ್ಯಾಂಡ್ ದೇಶದ ವಿಜ್ಞಾನಿ ಕೋಪರ್ನಿಕಸ್ ಏನು ಮಾಡ್ತಾನೆ, ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಆದರೆ ಈ ಎರಡು ಸತ್ಯಗಳು ಏಕಕಾಲದಲ್ಲಿ ಒಪ್ಪಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎರಡು ಏಕಕಾಲದಲ್ಲಿ ಸತ್ಯವಾಗಿರಲು ಸಹ ಸಾಧ್ಯವಿಲ್ಲ. ನಮಗೆ ಆ ಘಟನೆಯ ಬಗ್ಗೆ ಪೂರ್ಣ ಜ್ಞಾನ ಎಲ್ಲಿಯವರೆಗೆ ಇರುವುದಿಲ್ಲವೋ, ಅಂದರೆ ಎಲ್ಲಿಯವರೆಗೆ ದ್ವಂದ್ವ ಉಪಕಲ್ಪನೆಗಳಿರುತ್ತವೆಯೋ, ಘಟನೆಯ ಬಗ್ಗೆ ಪೂರ್ಣ ತಿಳುವಳಿಕೆ ಬಂದ ನಂತರ ಅಥವಾ ಬಂದಾಗ ಮಾತ್ರ ದ್ವಂದ್ವ ಬಗೆಹರಿಯುತ್ತೆ. ಎಲ್ಲಿ ತನಕ ನಮಗೆ ಟ್ಯಾಲೋಮಿ ಭೂಕೇಂದ್ರ ಸಿದ್ಧಾಂತ ಹೇಳ್ದ, ಕೋಪರ್ನಿಕಸ್ ಸೂರ್ಯ ಕೇಂದ್ರ ಸಿದ್ಧಾಂತ ಹೇಳ್ದ. ಆದರೆ ಎರಡೂ ಘಟನೆಗಳು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಒಂದು ಸತ್ಯ. ಹಾಗಾದ್ರೆ ಯಾವುದು ಸತ್ಯ ಅಂತ ಹೆಂಗೆ ಹೇಳೋದು ನಾವು ಅಂತ ಹೇಳಿದರೆ, ಅಂದರೆ ಇಲ್ಲಿ ದ್ವಂದ್ವ ಇದೆ. ಆ ದ್ವಂದ್ವ ಬಗೆಹರಿಯೋದು ಯಾವಾಗ ಅಂದರೆ ಆ ಸತ್ಯವಾದ, ಅಂದರೆ ಸಂಪೂರ್ಣವಾದ ತಿಳುವಳಿಕೆ, ವಾಸ್ತವ ಜ್ಞಾನ ನಮಗೆ ಬಂದ ಮೇಲೆ, ಅಂದರೆ ಆ ಘಟನೆಯ ಬಗ್ಗೆ ಪೂರ್ಣ ಜ್ಞಾನ ಇಲ್ಲದಿರುವುದರಿಂದ ನಮಗೆ ದ್ವಂದ್ವ ಇರುತ್ತೆ. ಎಲ್ಲಿ ತನಕ ನಮಗೆ ಯಾವಾಗಲೂ ಹೇಳೋದು ದ್ವಂದ್ವ ಇರಬಾರ್ದು, ಡೂ ಆರ್ ಡೈ ಅಂತ ಹೇಳ್ತಾರೆ. ಈಗ ಬೆಳಗ್ಗೆ ನಾವು ಕಾಲೇಜಿಗೆ ಹೋಗ್ಬೇಕಾ, ಹೋಗ್ಲೋ ಬಿಡೋ ದ್ವಂದ್ವ ಇರಬಾರ್ದು. ಒಂದೇ ಅಭಿಪ್ರಾಯ ಇದೆ, ಖಚಿತವಾದ ಉತ್ತರ ಇರಬೇಕು. ಆ ದ್ವಂದ್ವ ಇದ್ದರೆ ಬಗೆಹರಿಯಲ್ಲ, ನಮ್ಮ ಸಮಸ್ಯೆ ಬಗೆಹರಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲಿ ತನಕನೂ ದ್ವಂದ್ವ ಇರುತ್ತೋ ಅಲ್ಲಿ ತನಕ ನಮಗೆ ಬಗೆಹರಿಯೋದೇ ಇಲ್ಲ. ಹಾಗಾಗಿ ಯಾಕೆ ನಮಗೆ ದ್ವಂದ್ವ ಬರುತ್ತೆ ಅಂದರೆ, ಖಚಿತವಾದ ಸತ್ಯವಾದ ತಿಳುವಳಿಕೆ ನಮಗಿಲ್ಲ ಅಂದರೆ ಆ ಘಟನೆ ಬಗ್ಗೆ, ಆ ವಿಷಯದ ಬಗ್ಗೆ ಎಲ್ಲಿವರೆಗೆ ನಮಗೆ ಸತ್ಯವಾದ ಖಚಿತವಾದ ಜ್ಞಾನ, ನಮಗೆ ಆ ಘಟನೆಯ ಬಗ್ಗೆ ಪೂರ್ಣ ಜ್ಞಾನ ಇಲ್ಲದಿರುವುದರಿಂದ ದ್ವಂದ್ವಗಳು ಇರುತ್ತೆ. ಆದರೆ ಘಟನೆಯ ಬಗ್ಗೆ ಪೂರ್ಣ ತಿಳುವಳಿಕೆ ಬಂದಾಗ ಮಾತ್ರ ದ್ವಂದ್ವ ಬಗೆಹರಿಯುತ್ತೆ. ಆ ಘಟನೆಯ ಬಗ್ಗೆ ಪೂರ್ಣ ತಿಳುವಳಿಕೆ ಬಂದರೆ ಮಾತ್ರ ನಮಗೆ ದ್ವಂದ್ವ ಬಗೆಹರಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಶೋಧನೆಯ ಒಂದು ಹಂತದಲ್ಲಿ ನಾವು ಯಾವ ವಿಚಾರವನ್ನು ತಿಳ್ಕೋಬೇಕು ಅಂತ ಇರ್ತೀವೋ, ಆ ಸಂಶೋಧನೆಯ ಒಂದು ಹಂತದವರೆಗೆ
ಇಲ್ಲಿ ಸಂಶೋಧನೆಯ ಒಂದು ಹಂತದಲ್ಲಿ 2 ಉಪಕಲ್ಪನೆಗಳಲ್ಲಿ ಒಂದು ಉಪಕಲ್ಪನೆಯು ವಿವರ ನೀಡಲು ಶಕ್ತವಾಗಿರುತ್ತದೆ. ಯಾವುದು? ಒಂದು ಉಪಕಲ್ಪನೆ ಸರಿಯಾದ ವಿವರಣೆಯನ್ನು ನೀಡಲಿಕ್ಕೆ ಶಕ್ತವಾಗುತ್ತದೆ. ಅಂದರೆ ಇಲ್ಲಿ ಎಲ್ಲಿ ತನಕ ನಮಗೆ ದ್ವಂದ್ವ ಇರುತ್ತೆ, ಆ ಉಪಕಲ್ಪನೆಯ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಇರೋ ತನಕ, ಆ ಘಟನೆಯ ಬಗ್ಗೆ ಪೂರ್ಣ ಜ್ಞಾನ ಇಲ್ಲದಿರುವುದರಿಂದ ದ್ವಂದ್ವ ಉಪಕಲ್ಪನೆಗಳು ಇರುತ್ತವೆ. ಘಟನೆಯ ಬಗ್ಗೆ ಪೂರ್ಣ ತಿಳುವಳಿಕೆ ಬಂದಾಗ ಮಾತ್ರ ದ್ವಂದ್ವ ಬಗೆಹರಿಯುತ್ತೆ. ಸಂಶೋಧನೆಯ ಒಂದು ಹಂತದಲ್ಲಿ 2 ಉಪಕಲ್ಪನೆಗಳಲ್ಲಿ ಒಂದು ಉಪಕಲ್ಪನೆಯು ವಿವರಣೆಯನ್ನು ನೀಡಲು ಅಶಕ್ತವಾಗುತ್ತದೆ. 2 ಉಪಕಲ್ಪನೆಗಳಿದ್ದಾಗ ಒಂದು ಉಪಕಲ್ಪನೆ ಸರಿಯಾದ ವಿವರಣೆಯನ್ನು ನೀಡುತ್ತೆ. ಸರಿಯಾದ ವಿವರಣೆಯನ್ನು ನೀಡೋದಕ್ಕೆ ಒಂದು ಅಶಕ್ತವಾಗುತ್ತೆ, ಇನ್ನೊಂದು ಶಕ್ತಿದಾಯಕವಾಗುತ್ತೆ. ಹಾಗಾಗಿ 2 ಉಪಕಲ್ಪನೆಗಳಲ್ಲಿ ಒಂದು ಉಪಕಲ್ಪನೆಯು ವಿವರಣೆ ನೀಡಲು ಅಶಕ್ತವಾಗಿರುತ್ತದೆ. ಅದು ಸರಿಯಾದ ವಿವರಣೆಯನ್ನು ನೀಡಲ್ಲ, ಶಕ್ತಿ ಇರಲ್ಲ ಅದಕ್ಕೆ, ಅಂದರೆ ಸತ್ಯವಾಗಿರಲ್ಲ, ಅಲ್ಲಿ ಸತ್ಯದ ಪ್ರತಿಪಾದನೆ ಸಾಧ್ಯವಿಲ್ಲ. ಇಲ್ಲಿ ಒಂದು ಉಪಕಲ್ಪನೆ ವಿವರಣೆಯನ್ನು ನೀಡಲು ಅಶಕ್ತವಾಗಿರುತ್ತದೆ, ಮತ್ತೊಂದು ವಿವರ ನೀಡಲು ಶಕ್ತವಾಗಿರುತ್ತದೆ. ಮತ್ತೊಂದು ಉಪಕಲ್ಪನೆ ವಿವರಣೆಯನ್ನು ನೀಡಲಿಕ್ಕೆ ಶಕ್ತವಾಗಿರುತ್ತದೆ. ಒಂದು ಉಪಕಲ್ಪನೆಯನ್ನು ಸರಿ ಎಂದು ತೋರಿಸುವ ಉಪಕಲ್ಪನೆಯನ್ನು ಒಂದು ಉಪಕಲ್ಪನೆಯನ್ನು ಸರಿ ಎಂದು ತೋರಿಸಿ ಮತ್ತೊಂದು ಉಪಕಲ್ಪನೆಯನ್ನು ತಪ್ಪು ಎಂದು ತೋರಿಸುವ ಅಂಶ ಬಹುಮುಖ್ಯವಾದುದು. ಒಂದು ಸರಿಯಾದ ಉಪಕಲ್ಪನೆ, ಮತ್ತೊಂದು ತಪ್ಪಿದೆ, ಅದರಲ್ಲಿ ಏನು ತಪ್ಪಿದೆ, ಮತ್ತೊಂದು ಉಪಕಲ್ಪನೆಯು ತಪ್ಪು ಎಂದು ತೋರಿಸುವ ಅಂಶ ಬಹುಮುಖ್ಯವಾದದ್ದು. ಅಂತಹ ಅಂಶಕ್ಕೆ ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ನಿದರ್ಶನ ಅಥವಾ ನಿರ್ಣಾಯಕ ಪ್ರಯೋಗ ಅಂತೇಳಿ ಹೇಳ್ತಾರೆ. ಒಂದು ಅಂದರೆ ಇಲ್ಲಿ 2 ದ್ವಂದ್ವಗಳಿದ್ದಾಗ ಒಂದು ಉಪಕಲ್ಪನೆ ಆ ವಿವರಣೆಯನ್ನು ನೀಡಲು ಶಕ್ತವಾಗಿರುತ್ತದೆ, ಮತ್ತೊಂದು ಅಶಕ್ತವಾಗಿದೆ. ಈ ಉಪಕಲ್ಪನೆ ಸರಿಯಾದದ್ದು, ಮತ್ತೊಂದು ತಪ್ಪು ಅಂತ ಹೇಳಿ ನಾವಿಲ್ಲಿ ತೋರಿಸುವ ಅಂಶ ಇದೆಯಲ್ಲ, ತಿಳಿಸುವ ಅಂಶವನ್ನೇ ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ನಿದರ್ಶನ ಅಂತೇಳಿ ಹೇಳ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ನಿರ್ಣಯವನ್ನು ಹೇಳುವ ಅಂಶವನ್ನು ವಿವರಣೆಯನ್ನು ನೀಡಲು ಒಂದು ಉಪಕಲ್ಪನೆ ಸರಿ ಎಂದು ಮತ್ತೊಂದು ಉಪಕಲ್ಪನೆ ತಪ್ಪು ಎಂದು ತೋರಿಸುವ ಅಂಶ ಬಹುಮುಖ್ಯವಾದ ಉಪಕಲ್ಪನೆಗಳು. ಈ ಅಂಶವನ್ನೇ ನಾವು ಅಂತಹ ಅಂಶಕ್ಕೆ ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ದೃಷ್ಟಾಂತ, ನಿದರ್ಶನ ಅಂತ ಹೇಳ್ತೀವಿ. ನಿರ್ಣಾಯಕ ದೃಷ್ಟಾಂತ ಅಥವಾ ನಿರ್ಣಾಯಕ ನಿದರ್ಶನ ಅಂತೇಳಿ ಹೇಳ್ತೇವೆ ವಿದ್ಯಾರ್ಥಿಗಳೇ. ನಮಗೆ ಈ ಮೇಲಿನ ಉದಾಹರಣೆಯಲ್ಲಿ ಸೂರ್ಯಕೇಂದ್ರ ಸಿದ್ಧಾಂತವೇ ಸರಿ ಎಂದು ತೋರಿಸುವ ಅಂಶವೇ ನಿರ್ಣಾಯಕ ನಿದರ್ಶನ. ಈ ಮೇಲಿನ ಭೂಕೇಂದ್ರ ಸಿದ್ಧಾಂತ, ಸೂರ್ಯಕೇಂದ್ರ ಸಿದ್ಧಾಂತ 2 ಸಿದ್ಧಾಂತಗಳಿವೆ. 2ರಲ್ಲಿ ನಾವೇನು ಮಾಡ್ತೀವಿ? ಸೂರ್ಯಕೇಂದ್ರ ಸಿದ್ಧಾಂತ ಸರಿ ಎಂದು ತೋರಿಸುವ ಅಂಶವೇ ನಿರ್ಣಾಯಕ ಅಂಶ. ಈ ಸಿದ್ಧಾಂತಗಳ ದ್ವಂದ್ವದಲ್ಲಿ ಕೋಪರ್ನಿಕಸ್ ಹೇಳಿದ ಸೂರ್ಯನಿಂದ ಬರುವ ಬೆಳಕಿನ ಕಿರಣಗಳಲ್ಲಿ ಆಗುವ ಪಥ ಬದಲಾವಣೆ, ಸೂರ್ಯನಿಂದ ಬರ್ತಕ್ಕಂತಹ ಕಿರಣಗಳು, ಸೂರ್ಯನ ಕಿರಣಗಳ ಚಲನೆಯಲ್ಲಿ ಆಗುವಂತಹ ಒಂದು ಪಥ ಬದಲಾವಣೆಯನ್ನು ಅವನು ಆಧಾರವಾಗಿಟ್ಕೊಳ್ತಾನೆ. ಹಾಗಾಗಿ ಬೆಳಕಿನ ಕಿರಣಗಳಲ್ಲಿ ಆಗುವ ಪಥ ಬದಲಾವಣೆಯನ್ನು ಭೂಕೇಂದ್ರ ಸಿದ್ಧಾಂತ ವಿವರಿಸಲು ವಿಫಲವಾಯಿತು. ಅಂದರೆ ಇಲ್ಲಿ ಅಸಾಧ್ಯವಾಯಿತು. ಸೂರ್ಯನ ಕಿರಣಗಳಲ್ಲಿ ಬರ್ತಕ್ಕಂತಹ ಪಥ ಬದಲಾವಣೆಯನ್ನು ವಿವರಿಸುವಲ್ಲಿ ಭೂಕೇಂದ್ರ ಸಿದ್ಧಾಂತ ವಿಫಲವಾಯಿತು ಅಥವಾ ಅಸಾಧ್ಯವಾಯಿತು. ಆದ್ದರಿಂದ ಸೂರ್ಯಕೇಂದ್ರ ಸಿದ್ಧಾಂತ ಅಂಗೀಕರಿಸಲ್ಪಟ್ಟಿತು. ಎಲ್ಲರೂ ಒಪ್ಪಿಕೊಂಡ್ರು. ಯಾವುದನ್ನು? ಸೂರ್ಯಕೇಂದ್ರ ಸಿದ್ಧಾಂತವನ್ನು ಒಪ್ಪಿಕೊಂಡ್ರು. ಸೂರ್ಯಕೇಂದ್ರ ಸಿದ್ಧಾಂತ ಅಂಗೀಕರಿಸಲ್ಪಟ್ಟಿತು.
ಭೂಕೇಂದ್ರ ಸಿದ್ಧಾಂತ ತಿರಸ್ಕೃತವಾಯಿತು. ಭೂಕೇಂದ್ರ ಸಿದ್ಧಾಂತವನ್ನು ಎಲ್ಲರೂ ಒಪ್ಪಿಕೊಂಡ್ರು, ಅಂಗೀಕಾರ ಅಂದರೆ ಎಲ್ಲರೂ ಒಪ್ಪಿಕೊಂಡ್ರು. ಆದರೆ ಭೂಕೇಂದ್ರ ಸಿದ್ಧಾಂತ ತಿರಸ್ಕೃತವಾಯಿತು. ಅಂದರೆ ಒಂದು ನಿರ್ಣಾಯಕ ನಿದರ್ಶನ ಅಥವಾ ಒಂದು ಆಧಾರ ಕಲ್ಪನೆ, ನಿರ್ಣಾಯಕ ನಿದರ್ಶನ ಅನ್ನೋದು ಒಂದು ಆಧಾರ ಕಲ್ಪನೆಯನ್ನು ಖಚಿತಪಡಿಸುವುದಷ್ಟೇ ಅಲ್ಲದೆ ಇನ್ನೊಂದನ್ನು ನಿರಾಕರಿಸುತ್ತದೆ. ಆಧಾರ ಕಲ್ಪನೆ ಒಂದನ್ನು ಖಚಿತಪಡಿಸುತ್ತದೆ, ಮತ್ತೊಂದನ್ನು ಇಲ್ಲಿ ಇನ್ನೊಂದನ್ನು ನಿರಾಕರಿಸುತ್ತದೆ. ವಿದ್ಯಾರ್ಥಿಗಳೇ, ಈ ಉಪಕಲ್ಪನೆಯ ನಿರ್ಣಾಯಕ ನಿದರ್ಶನ ಅಥವಾ ನಿರ್ಣಾಯಕ ಅಂಶ, ನಿರ್ಣಾಯಕ ಪ್ರಯೋಗದಲ್ಲಿ ಪ್ರಮುಖವಾದ ಘಟ್ಟ ಇದು, ಪ್ರಮುಖವಾದ ಒಂದು ತಿರುವು ಹಂತ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ಎರಡು ಉಪಕಲ್ಪನೆಗಳಲ್ಲಿ ಒಂದನ್ನು ಸರಿ ಎಂದು ಖಚಿತಪಡಿಸುವುದು. ಒಂದು ದೃಷ್ಟಾಂತವನ್ನು, ಒಂದು ಕಲ್ಪನೆಯನ್ನು ನಾವು ಈ ಖಚಿತಪಡಿಸಬೇಕು. ಒಂದು ಇದು ಸರಿ ಅಂತ ಪ್ರೂವ್ ಮಾಡ್ತೇವೆ. ಟಾಲೋಮಿ ಹೇಳಿದ ಸಿದ್ಧಾಂತಕ್ಕಿಂತ ಭಿನ್ನವಾದ ಸೂರ್ಯಕೇಂದ್ರ ಸಿದ್ಧಾಂತವನ್ನು ಕೋಪರ್ನಿಕಸ್ ಹೇಳೋದ್ರ ಮೂಲಕ ಏನು ಮಾಡ್ದ, ಇದು ಸರಿ ಅಂತೇಳಿ ಅವನು ಬೆಳಕಿನ ಕಿರಣಗಳಲ್ಲಿ ಆಗುವ ಪಥ ಬದಲಾವಣೆ, ಅಂದರೆ ಸೂರ್ಯನ ಕಿರಣಗಳಲ್ಲಿ ಆಗುವ ಪಥ ಬದಲಾವಣೆಯನ್ನೇ ಆಧಾರವಾಗಿಟ್ಕೊಂಡು ಅವನು ಅದನ್ನು ಸಮರ್ಥಿಸ್ತಾನೆ. ಅದನ್ನು ಪರೀಕ್ಷೆಯ ಮೂಲಕ, ಪ್ರಯೋಗದ ಮೂಲಕ ಮಾಡಿ ತೋರಿಸುವುದನ್ನು ನೋಡ್ತೇವೆ ವಿದ್ಯಾರ್ಥಿಗಳು. ಹಾಗಾಗಿ ಈ ಬೆಳಕಿನ ಕಿರಣಗಳಲ್ಲಿ ಆಗುವ ಪಥ ಬದಲಾವಣೆಯನ್ನು ವಿವರಿಸುವಲ್ಲಿ, ಸ್ಪಷ್ಟಪಡಿಸುವಲ್ಲಿ ಭೂಕೇಂದ್ರ ಸಿದ್ಧಾಂತ ವಿಫಲ ಆಗುತ್ತೆ, ಸೋಲುತ್ತೆ. ಆದರೆ ಭೂಕೇಂದ್ರ ಸಿದ್ಧಾಂತಕ್ಕಿಂತ ಭಿನ್ನವಾದ, ವಾಸ್ತವವಾದ, ಅಷ್ಟೇ ಸತ್ಯವಾದ ಸೂರ್ಯಕೇಂದ್ರ ಸಿದ್ಧಾಂತ ಅದನ್ನು, ಆ ಅಂಶವನ್ನು ಇದು ತೋರಿಸುತ್ತೆ, ವಿವರಿಸುತ್ತೆ. ಹೇಗೆ ಅಂತೇಳಿ ವಿವರಿಸುತ್ತೆ. ಹಾಗಾಗಿ ಇಲ್ಲಿ ಭೂಕೇಂದ್ರ ಸಿದ್ಧಾಂತ ಸೋಲುತ್ತೆ, ಅದನ್ನು ತಿರಸ್ಕೃತಗೊಳಿಸ್ತಾರೆ. ಆದರೆ ಸೂರ್ಯಕೇಂದ್ರ ಸಿದ್ಧಾಂತವನ್ನು ನಾವೆಲ್ಲ ಇದ್ದು ಒಪ್ಪಿದೆ, ಅದನ್ನು ಅನುಸರಿಸ್ತಾ ಇದ್ದೇವೆ, ಸೋಲಾರ್ ಸಿಸ್ಟಮನ್ನು ಅನುಸರಿಸ್ತಾ ಇದ್ದೇವೆ, ಅದನ್ನೆಲ್ಲ ಒಪ್ಪಿಕೊಂಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ನಿರ್ಣಾಯಕ ಅಂಶದಲ್ಲಿ, ನಿರ್ಣಾಯಕ ನಿದರ್ಶನ ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಮುಖ್ಯವಾದದ್ದು ಇಲ್ಲಿ ಒಂದು ಉಪಕಲ್ಪನೆ ಇದು ಖಚಿತಪಡಿಸುತ್ತೆ, ಸರಿ ಅಂತೇಳಿ ಅದನ್ನು ಪ್ರೂವ್ ಮಾಡಿ ತೋರಿಸುತ್ತೆ. ಒಂದು ಉಪಕಲ್ಪನೆಯನ್ನು ಖಚಿತಪಡಿಸುವುದು, ಮತ್ತೊಂದನ್ನು ನಿರಾಕರಿಸುವುದು. ನಿರ್ಣಾಯಕ ನಿದರ್ಶನದ ಮೂಲಕ ಸತ್ಯವಾದದ್ದನ್ನು ಅಂಗೀಕರಿಸ್ತೇವೆ, ತಪ್ಪಾದದ್ದನ್ನು, ಅಸತ್ಯವಾದದ್ದನ್ನು ತಿರಸ್ಕೃತಗೊಳಿಸ್ತೇವೆ, ಅದನ್ನು ಬಿಟ್ಟುಬಿಡ್ತೇವೆ ಅಂತೇಳಿ. ಹಾಗಾಗಿ ಎಲ್ಲಿ ದ್ವಂದ್ವ ಇರುತ್ತೋ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉಪಕಲ್ಪನೆಗಳಿರುತ್ತೋ ಅದನ್ನು ದ್ವಂದ್ವ ಉಪಕಲ್ಪನೆ ಅಂತ ಹೇಳಿ ಸಹ ಕರೀತಾರೆ. ಏನಂತಾರೆ, ಒಂದು ಅಂಕದ ಪ್ರಶ್ನೆ ಇರುತ್ತೆ ನಿಮಗೆ, ದ್ವಂದ್ವ ಉಪಕಲ್ಪನೆ ಅಥವಾ ಆಧಾರ ಕಲ್ಪನೆ. ದ್ವಂದ್ವ ಆಧಾರ ಕಲ್ಪನೆ ಎಂದರೇನು? ಒಂದು ಅಥವಾ ಎರಡು ಅಂಕದ ಪ್ರಶ್ನೆ ಇರುತ್ತೆ. ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಾರಣಗಳನ್ನು, ಹೆಚ್ಚಿನ ಕಲ್ಪನೆಗಳನ್ನು, ಊಹೆಗಳನ್ನು ನಾವು ಮಾಡಿದಾಗ ಅದನ್ನು ದ್ವಂದ್ವ ಉಪಕಲ್ಪನೆ. ಒಂದಕ್ಕಿಂತ ಹೆಚ್ಚಿನ ಊಹೆಗಳನ್ನ ಮಾಡ್ತೇವೆ, ಆದರೆ ಸತ್ಯ ಮಾತ್ರ ಒಂದೇ ಆಗಿರುತ್ತೆ. ಒಂದು ಘಟನೆಗೆ ಎರಡು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಎರಡು ಕಾರಣನೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಒಂದನ್ನು ಸರಿ ಅಂತ ಅಂಗೀಕರಿಸ್ತೇವೆ, ತಪ್ಪು ಅಂತೇಳಿ ಇನ್ನೊಂದನ್ನು ತಿರಸ್ಕರಿಸ್ತೇವೆ. ಇದು ಸತ್ಯ ಅಂತೇಳಿ ಒಪ್ಪುವ ಅಂಶ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಯಾವುದರಲ್ಲಿ? ಊಹಾ ಪ್ರತಿಜ್ಞೆ ಉಪಕಲ್ಪನೆಯಲ್ಲಿ ಎರಡು ಕಲ್ಪನೆಗಳಿದ್ದು ಅದರಲ್ಲಿ ಒಂದನ್ನು ಖಚಿತಪಡಿಸ್ತೇವೆ, ಮತ್ತೊಂದನ್ನು ಇಲ್ಲಿ ನಿರಾಕರಿಸ್ತೇವೆ. ಸರಿಯಾದದ್ದನ್ನು, ಸತ್ಯವಾದದ್ದನ್ನು ನಾವು ಒಪ್ಕೋತೇವೆ,
ಅಸತ್ಯವಾದದ್ದನ್ನು, ಅವಾಸ್ತವವಾದದ್ದನ್ನು ನಾವು ತಿರಸ್ಕಾರಗೊಳಿಸ್ತೇವೆ, ಅದನ್ನು ಕೈ ಬಿಡ್ತೇವೆ, ಅದನ್ನು ಬಿಟ್ಟುಬಿಡ್ತೇವೆ ಅಂತೇಳಿ. ಹೀಗೆ ವಿದ್ಯಾರ್ಥಿಗಳೇ, ನಿರ್ಣಾಯಕ ಅಂಶದಲ್ಲಿ, ನಿರ್ಣಾಯಕ ಪ್ರಯೋಗದಲ್ಲಿ ನಾವು ನಮ್ಮ ಆಧಾರ ಕಲ್ಪನೆಯನ್ನು ಖಚಿತಪಡಿಸುವುದಷ್ಟೇ ಅಲ್ಲದೆ ಇನ್ನೊಂದನ್ನು ನಿರಾಕರಿಸುತ್ತೇವೆ. ಅವಲೋಕನ ಮಾತ್ರದಿಂದಲೇ ನಿರ್ಣಾಯಕ ಅಂಶ ದೊರೆಯಬಹುದು, ಆದರೆ ಅವಲೋಕನದಿಂದಲೇ ನಮಗೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅದನ್ನು ಪ್ರಯೋಗ ಕ್ಷೇತ್ರದಲ್ಲಿ ನಾವು ಕಂಡುಕೊಂಡರೆ ಅಂತಹ ಪ್ರಯೋಗವನ್ನು ನಿರ್ಣಾಯಕ ಪ್ರಯೋಗ, ನಿರ್ಣಾಯಕ ಅಂಶ ಅಂತ ಹೇಳ್ತೀವಿ. ನಾವು ಅವಲೋಕನ ಮಾತ್ರದಿಂದ ಉಪಕಲ್ಪನೆಯ ಸಮರ್ಥನೆಯನ್ನು, ಸರಿಯಾದ ಉಪಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಪ್ರಯೋಗದ ಮೂಲಕ ಅದನ್ನು ಇನ್ನೂ ಹೆಚ್ಚು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ನಾವು ಈ ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ಪ್ರಯೋಗ, ನಿರ್ಣಾಯಕ ದೃಷ್ಟಾಂತ ಅಂತ ಹೇಳಿ ಸಹ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಇನ್ನು ಮತ್ತೊಂದು ಉದಾಹರಣೆಯ ಮೂಲಕ ಈ ನಿರ್ಣಾಯಕ ಅಂಶ, ನಿರ್ಣಾಯಕ ದೃಷ್ಟಾಂತ ಅಂದರೆ ಏನು ಅಂತ ಹೇಳೋಣ, ಗಮನಿಸೋಣ. ಕೆಲವು ಸಂದರ್ಭಗಳಲ್ಲಿ ಒಂದು ನಿರ್ದಿಷ್ಟ ಘಟನೆಯನ್ನು ವಿವರಿಸಲು ಎರಡು ಅಥವಾ ಹೆಚ್ಚಿನ ಪರಸ್ಪರ ಪ್ರತಿಸ್ಪರ್ಧಿ ಆಧಾರ ಕಲ್ಪನೆಗಳು, ಪ್ರತಿಸ್ಪರ್ಧಿ ಆಧಾರ ಕಲ್ಪನೆಗಳು ಅಂದರೆ ಎರಡು ವಿರೋಧ ಆಧಾರ ಕಲ್ಪನೆಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರಸ್ಪರ ಪ್ರತಿಸ್ಪರ್ಧಿ ಆಧಾರ ಕಲ್ಪನೆಗಳು ಸರಿ ಎಂದು ಕಾಣುತ್ತವೆ. ಅವೆರಡು ಸರಿಸಮಾನವಾಗಿ ಸರಿ ಎಂದು ಕಾಣುತ್ತವೆ. ಅಂತಹ ಸಂದರ್ಭದಲ್ಲಿ ಅವುಗಳಲ್ಲಿ ಯಾವುದು ಸರಿಯಾದದ್ದು ಎಂಬುದನ್ನು ತೀರ್ಮಾನಿಸಲು ಸಾಧ್ಯವಾಗುವುದಿಲ್ಲ. ಇದರಲ್ಲಿ ಯಾವುದು ಸರಿ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಮಾಡೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಯಾವುದು ಸರಿ ಎಂದು ತೀರ್ಮಾನಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಪ್ರಯೋಗಗಳ ಮೂಲಕ, ಪ್ರಯೋಗಾತ್ಮಕ ಸಂಗತಿಗಳನ್ನು ಆಯ್ದು, ಕೆಲವು ಪ್ರಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇರುವಂತಹ ಸಂಗತಿಗಳನ್ನು ಆಯ್ದುಕೊಂಡು ಯಾವ ಆಧಾರ ಕಲ್ಪನೆಯೊಂದಿಗೆ ಸುಸಂಬದ್ಧವಾಗಿದೆ, ಸುಸಂಬದ್ಧ ಅಂದರೆ ಅತ್ಯಂತ ಸ್ಪಷ್ಟವಾದ, ಸಂಬದ್ಧ, ಬದ್ಧ ಅಂದರೆ ನಿಗದಿತವಾದ, ಸುಸಂಬದ್ಧವಾದ, ಸರಿಯಾದ, ಸುಸಂಬದ್ಧವಾದಂತಹ ಒಂದು ಆಯ್ಕೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದು ಸರಿಯಾದದ್ದು ಎಂದು ತೀರ್ಮಾನಿಸಲು ಸಾಧ್ಯ ಆಗದಂತಹ ಪರಿಸ್ಥಿತಿಗಳಲ್ಲಿ ಪ್ರಯೋಗಾತ್ಮಕ ಸಂಗತಿಗಳನ್ನು ಆಯ್ದುಕೊಂಡು ಅವುಗಳ ಆಧಾರ ಕಲ್ಪನೆ, ಅವುಗಳನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಘಟನೆಗಳನ್ನು ಆಯ್ದುಕೊಂಡು ಸುಸಂಬದ್ಧವಾಗಿ ಅವುಗಳನ್ನು ಪರಿಶೀಲಿಸಿ ನೋಡಬೇಕಾಗುತ್ತೆ. ಉಪಕಲ್ಪನೆಯೊಂದಿಗೆ, ಆಧಾರ ಕಲ್ಪನೆಯೊಂದಿಗೆ ಅವುಗಳನ್ನು ಪರಿಶೀಲಿಸಿ ನೋಡಬೇಕಾಗುತ್ತೆ. ಕವಲೊಡೆದ ರಸ್ತೆಗಳ ಪಕ್ಕದಲ್ಲಿ ಮಾರ್ಗದರ್ಶಿ ಕೈಕಂಬದಂತೆ ನಿರ್ಣಾಯಕ ನಿದರ್ಶನವು ನಿಜವಾದ ಆಧಾರ ಕಲ್ಪನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳೇ, ಇನ್ನೊಂದ್ಸರಿ ಕೇಳಿಸ್ಕೊಡಿ. ಕವಲೊಡೆದ ರಸ್ತೆಗಳ ಪಕ್ಕದಲ್ಲಿ ಮಾರ್ಗದರ್ಶಿ ಕೈಕಂಬದಂತೆ ನಿರ್ಣಾಯಕ ನಿದರ್ಶನವು ನಿಜವಾದ ಆಧಾರ ಕಲ್ಪನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಅಂದರೆ ಇಲ್ಲಿ ನಾವೆಲ್ಲೋ ಯಾವುದೋ ಊರಿಗೆ ಹೋಗ್ತಾ ಇರ್ತೀವಿ, ಹೋಗ್ತಾ ದಾರಿಯಲ್ಲಿ ಎರಡು ರಸ್ತೆಗಳು ಸಿಕ್ಬಿಡುತ್ತೆ ನಿಮಗೆ. ನಾವು ತಲುಪಬೇಕಾದಂಥ ಊರು ಈ ರಸ್ತೆಯಲ್ಲಿ ಹೋಗಬೇಕೋ ಅಥವಾ ಈ ರಸ್ತೆಯಲ್ಲಿ ಹೋಗಬೇಕೋ, ಎರಡು ಕವಲೊಡೆದ ರಸ್ತೆಗಳು. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅಲ್ಲಿ ಮಾರ್ಗದರ್ಶನ ಫಲಕ ಹಾಕಿರ್ತಾರೆ, ಈ ಊರು ಈ ದಾರಿ ಇಲ್ಲಿಗೆ ಹೋಗುತ್ತೆ ಅಂತ ಸೂಚನಾ ಫಲಕವನ್ನು, ಅದನ್ನು ಮಾರ್ಗದರ್ಶನ ಕೈಕಂಬ ಅಂತ ಹೇಳ್ತಾರೆ. ಆ ಸೂಚನಾ ಫಲಕವನ್ನು ನಾವು ಆ ಊರಿನ ಹೆಸರು, ಅದೆಷ್ಟು ಕಿಲೋಮೀಟ್ರ್ ಆಗುತ್ತೆ, ಅದರ ಹೆಸರೇನು ಅಂತೆಲ್ಲ ಬರೆದಿರ್ತಾರಲ್ಲ, ಆ ಫಲಕ ನಮಗೆ ಹೇಗೆ ಸಹಾಯಕ ಆಗುತ್ತೋ ಹಾಗೆಯೇ ನಮ್ಮ ಪ್ರಯೋಗದಲ್ಲಿ ಈ ನಿರ್ಣಾಯಕ ನಿದರ್ಶನ ಅನ್ನುವುದು ಕೈಕಂಬದಂತೆ ಕೆಲಸ ಮಾಡುತ್ತದೆ. ನಮಗೆ ಆ ಊರನ್ನು ಸುಲಭವಾಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ.
ಸಹಾಯ ಆಗುತ್ತೆ. ಹಾಗೆಯೇ ನಮ್ಗೆ ಎಲ್ಲಿ ದ್ವಂದ್ವಗಳಿರುತ್ತೋ ಅಲ್ಲಿ ಈ ನಿರ್ಣಾಯಕ ಅಂಶ, ನಿರ್ಣಾಯಕ ಪ್ರಯೋಗದ ಮೂಲಕ ಸರಿಯಾದ, ಸತ್ಯವಾದ, ವಾಸ್ತವವಾದ ಉತ್ತರವನ್ನು ನಾವು ಕಂಡುಕೊಳ್ತೇವೆ, ಅಥವಾ ವಾಸ್ತವವಾದ ಕಾರಣವನ್ನು ಆ ಘಟನೆಗೆ ನಾವು ತಿಳಿತಾ ಹೋಗ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಆಧಾರ ಕಲ್ಪನೆ ಅಂತಕ್ಕಂಥದ್ದು ಕವಲೊಡೆದ ರಸ್ತೆಗಳ ಪಕ್ಕದಲ್ಲಿನ ಮಾರ್ಗದರ್ಶಿ ಕೈಕಂಬದಂತೆ ನಿರ್ಣಾಯಕ ನಿದರ್ಶನವೂ ಸಹ, ನಿರ್ಣಾಯಕ ದೃಷ್ಟಾಂತವೂ ಸಹ ನಿಜವಾದ ಆಧಾರ ಕಲ್ಪನೆಯನ್ನು, ವಾಸ್ತವವಾದ ನಿಜವಾದ ಆಧಾರ ಕಲ್ಪನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಹಾಯಕ ಆಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ನಿಮಗೆ ಇನ್ನೂ ಒಂದು ಒಳ್ಳೆ ಉದಾಹರಣೆ ಅಂದರೆ, ಗೆಲಿಲಿಯೋ ಹೇಳಿರುವ ಒಂದು ಒಳ್ಳೆಯ ಉದಾಹರಣೆ ಹೇಳ್ತೇನೆ. ಭಾರವಾದ ವಸ್ತುಗಳು ಹಗುರವಾದ ವಸ್ತುಗಳಿಗಿಂತ ಬೇಗನೆ ಭೂಮಿಯನ್ನು ತಲುಪುತ್ತದೆ ಎಂದು ಮೊದಲಿಗೆ ಜನರು ಭಾವಿಸಿದರು. ನಾವು ಒಂದು ಎತ್ತರದ ಸ್ಥಳಕ್ಕೆ ಹೋಗಿ ಒಂದು ಭಾರವಾದ ವಸ್ತು ಮತ್ತು ಹಗುರವಾದ ವಸ್ತುಗಳನ್ನು ನೆಲದ ಮೇಲೆ ಬಿಟ್ಟರೆ, ಭೂಮಿಗೆ ಬಿಟ್ಟರೆ, ಅಲ್ಲಿ ಏನು ಅಂದ್ಕೊಂಡಿದ್ವಿ ನಾವು ಅಂತ ಹೇಳಿದರೆ, ಭಾರವಾದ ವಸ್ತುಗಳು ಹಗುರವಾದ ವಸ್ತುಗಳಿಗಿಂತ ಬೇಗನೆ ಭೂಮಿಯನ್ನು ತಲುಪುತ್ತದೆ ಎಂದು ಮೊದಲಿಗೆ ಭಾವಿಸಲಾಗಿತ್ತು. ಆದರೆ ವಸ್ತುಗಳು ಭೂಮಿಗೆ ಬೀಳುವ ವೇಗಕ್ಕೆ ಅವುಗಳ ಭಾರವು ಸಂಬಂಧಿಸಿಲ್ಲ. ವಸ್ತುಗಳು ಭೂಮಿಗೆ ಬೀಳುವ ವೇಗಕ್ಕೂ ಅವುಗಳ ಭಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಗೆಲಿಲಿಯೋ ಪ್ರೂವ್ ಮಾಡೋದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ಗೆಲಿಲಿಯೋ ಏನು ಮಾಡ್ತಾರೆ, ಒಂದು ಪ್ರಯೋಗವನ್ನು ಕೈಗೊಳ್ತಾರೆ. ಆ ಪ್ರಯೋಗ ಏನಪ್ಪ ಅಂದರೆ, ಪೀಸಾ ಗೋಪುರದ ಮೇಲಿನಿಂದ, ಪೀಸಾ ಗೋಪುರ ಗ್ರೀಕ್ ದೇಶದಲ್ಲಿ ಒಂದು ದೊಡ್ಡ ಗೋಪುರ ಅದು. ಪೀಸಾ ಗೋಪುರದ ಮೇಲಿನಿಂದ ಅವರು 2 ಅಸಮಾನ ಭಾರವುಳ್ಳ ಚೆಂಡುಗಳನ್ನು ಏಕಕಾಲಕ್ಕೆ ಕೆಳಗೆ ಬಿಟ್ಟರು. 2 ಚೆಂಡು ತಗೊಂಡು ಆ ಗೋಪುರದ ತುದಿಯ ಮೇಲೆ ಹತ್ತಿ, ಒಂದು ಭಾರವಿರುವ ಚೆಂಡು, ಮತ್ತೊಂದು ಹಗುರ ಇರುವ ಚೆಂಡು, ಆ 2 ಚೆಂಡುಗಳನ್ನು, ಅಂದರೆ ಅಸಮಾನ ಭಾರವುಳ್ಳಂತಹ 2 ಚೆಂಡುಗಳನ್ನು ಏಕಕಾಲಕ್ಕೆ ಕೆಳಕ್ಕೆ ಬಿಟ್ಟರು. ಕೆಳಕ್ಕೆ ಬಿಡ್ತಾರೆ, ಒಂದೇ ಸಲ ಕೆಳಗೆ ಬಿಡ್ತಾರೆ. ಅವೆರಡೂ ಸಹ ಏಕಕಾಲಕ್ಕೆ ಭೂಮಿಯನ್ನು ತಲುಪಿದವು. ಅಂದರೆ ಒಂದೇ ಸಮಯಕ್ಕೆ 2 ಒಂದೇ ಸಲ ಭೂಮಿಯನ್ನು ತಲುಪಿದವು. 2 ಸಹ ಒಂದೇ ಬಾರಿ ಆ ಭೂಮಿಯನ್ನು, ಏಕಕಾಲಕ್ಕೆ ಭೂಮಿಯನ್ನು ತಲುಪಿದವು. ಹೀಗೆ ತಮ್ಮ ಆಧಾರ ಕಲ್ಪನೆಯನ್ನು ಪ್ರಯೋಗಗಳ ಮೂಲಕ ಗೆಲಿಲಿಯೋ ತೋರಿಸಿದರು. ಮೊದಲು ಏನಂತ ನಂಬ್ಕೊಂಡಿದ್ರು, ಭಾರ ಇರೋ ವಸ್ತುಗಳು ಬೇಗ ಬಿದ್ದುಬಿಡುತ್ತೆ ಕೆಳಗೆ, ಹಗುರ ಇರೋ ವಸ್ತುಗಳು ನಿಧಾನಕ್ಕೆ ಬೀಳುತ್ತೆ ಅಂತ ಮೊದಲು ನಂಬ್ಕೊಂಡಿದ್ರು. ಮೊದಲು ನಂಬಲಾಗಿದ್ದ ಆಧಾರ ಕಲ್ಪನೆಯು ಅಸತ್ಯ ಎಂದು ಸ್ಥಿರವಾಯಿತು. ಗೆಲಿಲಿಯೋನ ಈ ಪೀಸಾ ಗೋಪುರದ ಒಂದು ಪ್ರಯೋಗದಿಂದ ಮೊದಲು ನಂಬಲಾಗಿದ್ದ ಆಧಾರ ಕಲ್ಪನೆಯು ಅಸತ್ಯ ಎಂದು ಸ್ಥಿರವಾಯಿತು, ಖಚಿತ ಆಯಿತು. ಇದನ್ನು ನಾವು ನಿರ್ಣಾಯಕ ಅಂಶ ಅಥವಾ ನಿರ್ಣಾಯಕ ಪ್ರಯೋಗ ಅಂತ ಹೇಳ್ತೀವಿ. ಇದನ್ನು ನಿರ್ಣಾಯಕ ಪ್ರಯೋಗದ ಮೂಲಕ ಎಲ್ಲಿ ನಮಗೆ ದ್ವಂದ್ವ ಇರುತ್ತೋ, ಒಂದು ಘಟನೆಯ ಬಗ್ಗೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಉಪಕಲ್ಪನೆಗಳಿದ್ದು ವಿದ್ಯಾರ್ಥಿಗಳೇ, ಆ ಹೆಚ್ಚಿನ ಉಪಕಲ್ಪನೆ ಇದ್ದಾಗ, ಅಥವಾ ಒಂದು ಘಟನೆಗೆ, ಒಂದು ಸಂಶೋಧನೆಗೆ ಸಂಬಂಧಪಟ್ಟಂತೆ ವಿಜ್ಞಾನಿಯಾದವನು 2 ಉಪಕಲ್ಪನೆಗಳನ್ನ ತನ್ನ ಮುಂದೆ ಇಟ್ಕೊಂಡಾಗ, ಒಂದು ಸರಿ ಎಂದು ಮತ್ತೊಂದು ತಪ್ಪು ಎಂದು ತೋರಿಸುವ ಅಂಶವನ್ನೇ ನಾವು ನಿರ್ಣಾಯಕ ನಿದರ್ಶನ ಅಂತ ಹೇಳ್ತೀವಿ. ಪ್ರಯೋಗದ ಮೂಲಕ ಅದನ್ನು ಮಾಡಿದರೆ ನಾವು ಅದನ್ನು ನಿರ್ಣಾಯಕ ಪ್ರಯೋಗ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ ನಿರ್ಣಾಯಕ ಅಂಶವನ್ನು ಕುರಿತು 5 ಅಂಕದ ಪ್ರಶ್ನೆಗಳು ನಿಮಗಿರುತ್ತೆ. ಈ ನಿರ್ಣಾಯಕ ಅಂಶದ ಪಾತ್ರ ಬಹಳ ಮುಖ್ಯವಾದದ್ದು. ಬರೀ ಆಧಾರ ಕಲ್ಪನೆ, ಉಪಕಲ್ಪನೆಗೆ ಮಾತ್ರ ಅಲ್ಲ, ನಮ್ಮ ದಿನನಿತ್ಯದ ಬದುಕಿನಲ್ಲೂ ನಾವು ಸರಿಯಾದ ತೀರ್ಮಾನಗಳನ್ನು ಒಪ್ಕೋಬೇಕಾದ್ರೆ ಸತ್ಯವಾದ, ವಾಸ್ತವಿಕವಾದ,
ಅಂದರೆ ಇಲ್ಲಿ ನಮಗೆ ಒಪ್ಪಲಿಕ್ಕೆ ಸಾಧ್ಯವಾದಂಥ ಆಧಾರಗಳು ಸಿಕ್ಕಾಗ ಮಾತ್ರ ಅದನ್ನು ಖಚಿತಪಡಿಸ್ಕೊಳ್ತೇವೆ. ದ್ವಂದ್ವದಲ್ಲೇ ಇರೋದರಿಂದ ದ್ವಂದ್ವದಲ್ಲಿ ನಮಗೆ ಯಾವಾಗ ಎಲ್ಲಿ ತನಕ ನಾವು ದ್ವಂದ್ವದಲ್ಲಿರ್ತೀವಿ ಅದರ ಬಗ್ಗೆ ಪೂರ್ಣ ಜ್ಞಾನ, ಆ ಸಮಸ್ಯೆ ಬಗ್ಗೆ ಪೂರ್ಣವಾದ ಖಚಿತವಾದ ಜ್ಞಾನ, ನಮಗೆ ತಿಳುವಳಿಕೆ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ದ್ವಂದ್ವ ಇರುತ್ತೆ. ಅಪೂರ್ಣವಾದ ಸತ್ಯವಾದ ವಾಸ್ತವಿಕವಾದ ಒಂದು ಅಂಶ ನಮಗೆ ತಿಳಿದ ಮೇಲೆ ದ್ವಂದ್ವ ಬಗೆಹರಿಯುತ್ತೆ. ಹೇಗೆ ಬಗೆಹರಿಸ್ಕೊಳ್ತೀವಿ? ನಾವು ಹೇಗೆ ತೀರ್ಮಾನ ಮಾಡ್ತೀವಿ? ನಾನು ಮಾಡ್ತಾ ಇರೋದು ಸರಿ, ಇದರಲ್ಲಿ ಏನೂ ತಪ್ಪಿಲ್ಲ ಅನ್ನುವ ಒಂದು ಸತ್ಯವಾದ ಖಚಿತವಾದ ನಂಬಿಕೆಗೆ ಅರ್ಹವಾದಂತಹ ನಿರ್ಣಯಗಳನ್ನು ನಾವು ತಗೊಳ್ಳೋದಿಲ್ಲಿ ಬಹಳ ಮುಖ್ಯವಾದದ್ದು ಎನ್ನುವ ಅಂಶವನ್ನು ನಮಗೆ ಉಪಕಲ್ಪನೆ ಆಧಾರ ಕಲ್ಪನೆಯಲ್ಲಿ ನಿರ್ಣಾಯಕ ಅಂಶ, ನಿರ್ಣಾಯಕ ಒಂದು ಪ್ರಯೋಗದ ಮೂಲಕ ನಮ್ಮ ಬದುಕಿನಲ್ಲೂ ಸಹ ನಾವು ಸರಿಯಾದ ವಾಸ್ತವವಾದ ನಿರ್ಣಯಗಳನ್ನ ತಗೊಳ್ಳುವ ಒಂದು ಪ್ರಯತ್ನವನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ನಾನು ಮುಂದಿನ ತರಗತಿಯಲ್ಲಿ ಉಪಕಲ್ಪನೆಯ ಅಥವಾ ಆಧಾರ ಕಲ್ಪನೆಯ ಲಕ್ಷಣಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದ.